ಕಾನ್ಸಂಟ್ರೇಷನ್ ಹೇಳಾಯ್ತು. ಎಸ್, ಆದಷ್ಟು ಸ್ಪಾಂಟೇನಿಯಸ್ ಆಗಿರೋದು ನಮ್ಮ ಕಮಿಟ್ಮೆಂಟ್. ದಟ್ ವಿಲ್ ಮೇಕ್ ಯು ದಿ ಬೆಸ್ಟ್ ಮಾಸ್ಟರ್ ಆಫ್ ಸೆರೆಮನಿ ಆರ್ ಅ ನಿರೂಪಕ. ಓಕೆ, ಅದರ ಜೊತೆಗೆ ನಾವು ಏನು ಹೇಳಿದ್ವಿ, ವಿ ಶುಡ್ ನೋ ವೆನ್ ಟು ಸ್ಪೀಕ್, ಹೌ ಟು ಸ್ಪೀಕ್ ಅಂಡ್ ವೆನ್ ನಾಟ್ ಟು ಸ್ಪೀಕ್. ಯಾವಾಗ ನಾವು ಮಾತಾಡಬಾರ್ದು, ಯಾವಾಗ ಮತ್ತು ಹೇಗೆ ಮಾತನ್ನು ಶುರು ಮಾಡಬೇಕು, ಮತ್ತು ಜನರನ್ನ ಹೇಗೆ ಸೆಳೆಯುವುದು, ಇದಿಷ್ಟು ನಾವೀಗ ನೋಡಿದ್ವಿ. ಕರೆಕ್ಟ್ ಅಲ್ವಾ? ಅದರ ಜೊತೆಗೆ ನಾವೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಇನ್ನೂ ಒಂದಿದೆ. ಏನು ಗೊತ್ತಾ? ಏನೇ ಐಡಿಯಾ ಹೇಳಿ, ಯಾರು ಹೇಳಿದ್ರು? ಡ್ರೆಸ್ ಕೋಡ್ ಮಾತಾಡಾಯ್ತು. ಡ್ರೆಸ್ ಕೋಡ್ ಬಗ್ಗೆ ಡೀಟೇಲ್ ಆಗಿ ನೋಡಿದೀವಿ. ಡ್ರೆಸ್ನ ನಾವು ಹೇಗೆ ಮ್ಯಾಚ್ ಮಾಡೋದು ಅದೆಲ್ಲ ಪೂರ್ವ ಸಿದ್ಧತೆಯಲ್ಲಿ ಬಂತು. ಅದು ಬಿಟ್ಟು ಇನ್ನೊಂದು ವೇದಿಕೆ ಮೇಲಿದ್ದಾಗ ನೀವು ಆಲ್ರೆಡಿ ಯುವರ್ MC, ಯುವರ್ ಆನ್ ಸ್ಟೇಜ್. ನಿರೂಪಕರೇ ವಿನಃ ಭಾಷಣಕಾರರಲ್ಲ. ಓಕೆ ಓಕೆ, ಅದು ಹೇಗೆ ಮಾತಾಡಬೇಕು ಅನ್ನೋದ್ರಲ್ಲಿ ನಿಮಗೆ ಬಂದಿರುತ್ತೆ. ಕಲ್ತಿದ್ರ ಅಥವಾ ಇಲ್ವಾ? ಓಕೆ, ನಮ್ಮ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆ. ನಾನು ಇಷ್ಟೊತ್ತು ಮಾತಾಡಿದಾಗ ಅಷ್ಟೊತ್ತು ಬೇಡ, ಯಾಕೆ ನನಗಿನ್ನೂ ಸಮಯ ಇತ್ತು. ಅದಕ್ಕೋಸ್ಕರ ಒಂದು ನಿಮಗೆಲ್ಲ ನನ್ನ ಪರಿಚಯ ಆಗಲಿ ಅನ್ನೋದಕ್ಕಷ್ಟೇ ನನ್ನ ವಿವರಣೆ ಕೊಟ್ಟೆ. ಅದು ಬಿಟ್ಟರೆ ಸಂಕ್ಷಿಪ್ತವಾಗಿ ನಿಮ್ಮ ಬಗ್ಗೆ ನೀವು ಮಾತನಾಡಿ ಆಮೇಲೆ ಕಾರ್ಯಕ್ರಮನ ಮುಂದುವರಿಸ್ಕೊಳ್ಳೋದು. ಅದು ನಿಮ್ಮ ಕಾನ್ಫಿಡೆನ್ಸ್ ಅನ್ನ ತೋರಿಸುತ್ತೆ. ಏನ ತೋರಿಸುತ್ತೆ? ಆವಾಗಲೇ ಮೇಡಮ್ ಒಬ್ರು ಹೇಳಿದ್ರು, ಕಾವ್ಯ ಮೇಡಮ್ ಅಲ್ವಾ, ಏನಾಗಿತ್ತು ನಮ್ಗೆ? ಓವರ್ ಕಾನ್ಫಿಡೆನ್ಸ್ ಆಗಿತ್ತು. ನಾವು ಓವರ್ ಕಾನ್ಫಿಡೆನ್ಸು ಆಗಿರಬಾರ್ದು, ಇನ್ಫೀರಿಯರು ಆಗಿರಬಾರ್ದು. ಯು ಶುಡ್ ಹ್ಯಾವ್ ದ ಮಾಡರೇಟ್ ಕಾನ್ಫಿಡೆನ್ಸ್. ಈ ಕಾರ್ಯಕ್ರಮನ ನಾನು ಚೆನ್ನಾಗಿ ನಡೆಸಕ್ಕಾಗುತ್ತೋ ಇಲ್ವೋ ಅನ್ನೋ ಇನ್ಫೀರಿಯಾರಿಟಿ ನಮ್ಗೆ ಇರಲೇಬಾರ್ದು. ಅದು ಯಾವಾಗಿರಬೇಕು, ಅಥವಾ ಅದಿದ್ದರೆ ನಾವು ಕಾರ್ಯಕ್ರಮ ತಗೊಳಕ್ಕೆ ಹೋಗ್ಬಾರ್ದು. ಅರ್ಥ ಆಯ್ತು? ನನಗೆ ಈ ಕಾರ್ಯಕ್ರಮ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂದ್ರೆ ಆಯೋಜಕರಿಗೆ ಅಪ್ಫ್ರಂಟ್ ಅವ್ರ ಕಾರ್ಯಕ್ರಮಕ್ಕೆ ನಿಮ್ಗೆ ಕರೆದಾಗಲೇ ಹೇಳ್ಬಿಡಿ, ಇಲ್ಲ ಈ ಕಾರ್ಯಕ್ರಮ ನನಗೆ ನಡೆಸ್ಕೊಡಕ್ಕಾಗಲ್ಲ, ಯಾವುದೇ ಒಂದು ಕಾರಣಕ್ಕೆ. ಓಕೆ, ನಿಮಗೆ ಸಮಯ ಅಥವಾ ಸಮಯ ಇಲ್ಲದೆ ಇರ್ಬೋದು, ಅವಕಾಶ ಇದು ನನ್ನದಲ್ಲ ಅಂತ ಅನ್ಸಿರ್ಬೋದು, ಅಥವಾ ಈ ವಿಷಯದಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ ಅಂತ ಅನ್ಸಿರ್ಬೋದು, ವಾಟ್ ಎವರ್ ಇಟ್ ಇಸ್. ಓಕೆ, ಇಟ್ ಇಸ್ ಯುವರ್ ಮೈಂಡ್ ಕಾಲ್. ಮೇಕ್ ಇಟ್ ವೆರಿ ಕ್ಲಿಯರ್. ಈ ಕಾರ್ಯಕ್ರಮ ನಾನು ನಡೆಸ್ಕೊಳಕ್ ಆಗುತ್ತೋ ಇಲ್ವೋ ಅನ್ನೋದನ್ನ ಫಸ್ಟೇ ನೀವು ಯೋಚನೆ ಮಾಡಬೇಕು, ಆ ಕಮಿಟ್ಮೆಂಟ್ ಕೊಡಬೇಕು. ತಗೊಂಡ್ಮೇಲೆ ಯು ಶುಡ್ ನೆವರ್ ಬಿ ಇನ್ಫೀರಿಯರ್ ಅಬೌಟ್ ಯುವರ್ ಕೆಪಾಸಿಟಿ. ಓಕೆ, ಅವಕಾಶ ಸಿಕ್ಕಿದ ಮೇಲೆ ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ನೀವು ಮಾಡರೇಟ್ ಆಗಿ ನಿಮ್ಮ ಕಾನ್ಫಿಡೆನ್ಸ್ ಇರಬೇಕು ಅಂದ್ರೆ ಇದೆಲ್ಲ ವಿಷಯಗಳು ಇಂಪಾರ್ಟೆಂಟ್. ನಾವು ಇಷ್ಟೊತ್ತು ಮಾತಾಡಿ ಯಾವ